ನೀವು ಒಂದು ಸಿನಿಮಾನ ರಿಲೀಸ್ ಮಾಡಿ ಅದಾದ್ಮೇಲೆ 1000 ಸಲ ರಿಲೀಸ್ ಮಾಡಿದ್ರು ಮೊದಲನೇ ಸಲ ಏನ್ ರೆಸ್ಪಾನ್ಸ್ ಬಂದಿರುತ್ತಲ್ಲ ಅದೇ ರೆಸ್ಪಾನ್ಸ್ 1000 ಸಲ ಬರೋದು. ಕನ್ಫ್ಯೂಸ್ ಆಗ್ತಾ ಉಂಟಲ್ಲ? ಇಂಟ್ರೋ ಮುಗೀತು, ಇನ್ನು ಸಿನಿಮಾದೊಳಗೆ ಹೋಗೋಣವಾ? ನೀವಿನ್ನೂ ನನ್ನ ಚಾನೆಲ್ಗೆ ಹೊಸಬರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಂಜು ವೆಟ್ಸ್ ಗೀತಾ 2, ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ನಾಗಶೇಖರ್, ಸ್ಟಾರರ್ ಬೈ ಶ್ರೀನಗರ್ ಕಿಟ್ಟಿ, ರಚಿತಾ ರಾಮ್, ಸಾಧು ಕೋಕಿಲ ಅಂಡ್ ತಬಲಾ ನಾನಿ. ಮಿಸ್ ಕರ್ನಾಟಕ ಕಾಂಟೆಸ್ಟ್ಗೆ ಹೋಗ್ತಿದ್ದ ಗೀತಾಗೆ ದಾರಿಯಲ್ಲಿ ಸಿಕ್ಕ ಸಂಜು ಸೀರೆಯನ್ನ ಕೊಡ್ತಾನೆ. ಕಾಂಟೆಸ್ಟ್ ನಲ್ಲಿ ಗೀತಾ ಗೆದ್ದೇ ಬಿಡ್ತಾಳೆ. ಗೆದ್ದಾದ್ಮೇಲೆ ಸೀರೆ ಕೊಟ್ಟ ಸಂಜು ಮೇಲೆ ಗೀತಾಗೆ ಲವ್ ಆಗುತ್ತೆ. ಆದ್ರೆ ಈಗ ಸಂಜು ಎಲ್ಲಿದ್ದಾನೆ ಅನ್ನೋದು ಗೀತಾಗೆ ಗೊತ್ತಿಲ್ಲ. ಗೀತಾಗೆ ಸಂಜು ಸಿಕ್ಕದ್ಮೇಲೆ ಏನೇನಾಯ್ತು ಅನ್ನೋದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ನನ್ಗೆ ಇಲ್ಲಿ ಇಷ್ಟ ಆಗಿದ್ದು ಒಂದೇ ಒಂದು ಸಾಂಗು ಮತ್ತು ಅದರ ಲೊಕೇಶನ್ ಅಷ್ಟೇ. ಇದನ್ನ ಬಿಟ್ರೆ ನನಗೆ ಸಿನಿಮಾದಲ್ಲಿ ಏನೂ ಇಷ್ಟ ಆಗ್ಲಿಲ್ಲ. 10 ವರ್ಷದ ಹಿಂದೆ ಇದೇ ಸಿನಿಮಾ ಬಂದಿದ್ರೆ ನಮ್ಮ ಆಡಿಯನ್ಸ್ ಹೇಗೆ ರೆಸ್ಪಾನ್ಸ್ ಮಾಡ್ತಿದ್ರೋ ನನಗೆ ಗೊತ್ತಿಲ್ಲ. ಬಟ್ ಇವಾಗಿನ ಆಡಿಯನ್ಸ್ ಎಂತೆಂಥ ಸಿನಿಮಾಗಳನ್ನೇ ನೋಡ್ತಿಲ್ಲ, ಅಂಥದ್ರಲ್ಲಿ ಇದನ್ನ ಬಹಳ ಕಷ್ಟ. ಆಡಿಯನ್ಸ್ ತುಂಬಾ ಅಪ್ಡೇಟ್ ಆಗ್ತಾ ಹೋಗ್ತಿದ್ದಾರೆ. ರೈಟರ್ ಅಂಡ್ ಡೈರೆಕ್ಟರ್ಗಳು ಅದನ್ನ ಅರ್ಥ ಮಾಡ್ಕೊಳ್ಳೋದು ಒಳ್ಳೇದು. ಇನ್ನ ಈ ಸಿನಿಮಾದ ಪರ್ಫಾರ್ಮೆನ್ಸ್ಗಳಲ್ಲಿ ನನಗೆ ಇಷ್ಟ ಆಗಿದ್ದು ತಬಲಾ ನಾನಿ ಅವ್ರದ್ದಷ್ಟೇ. ಸಿನಿಮಾದಲ್ಲಿ ರಂಗಾಯಣ್ ರಘು ಅವ್ರು ಕೂಡ ಇದ್ದಾರೆ, ಆದ್ರೆ ಅವ್ರಿಗಿದ್ದಿದ್ದೆ 2.5 ಡೈಲಾಗ್. ಅದನ್ನು ನಾಗಶೇಖರ್ ಅವರೇ ಡಬ್ ಮಾಡಿದ್ದಾರೆ. ಶ್ರೀನಗರ್ ಕಿಟ್ಟಿ ಅವರ ಗೆಟಪ್ ನ ಕಂಟಿನ್ಯೂಟಿ ತುಂಬಾ ಕಡೆ ಮಿಸ್ ಮಾಡಿದ್ದಾರೆ. ಇನ್ನು VFX ಅಂತೂ ಕೆಟ್ಟದಾಗಿದೆ. ನಾನ್ ಲೀನಿಯರ್ ಆಗಿ ಸೀನ್ಸ್ ಗಳನ್ನ ಕಟ್ ಮಾಡಿದ್ದಾರೆ. ಫಸ್ಟ್ ರಿಲೀಸ್ ಆದಾಗ ಹೇಗಿತ್ತು ಅಂತ ನನಗೆ ಗೊತ್ತಿಲ್ಲ. ಮೈಟ್ ಬಿ ಅದನ್ನೇ ಉಲ್ಟಂ ಪಲ್ಟಾ ಮಾಡಕ್ ಹೋಗಿದ್ದಾರೆ ಡೈರೆಕ್ಟ್ರು, ಆದ್ರೆ ಎಡವಿದ್ದಾರೆ. ಏನೇ ಮಾಡಿದ್ರು ನೀವು ತೆಗ್ದಿರೋಂಥ ಸೀನ್ಸ್ಗಳೇ ಅಲ್ವಾ. ಸೀನ್ಸ್ ನ ಹಿಂದೆ ಮುಂದೆ ಹಾಕಿದ್ರು ಶೂಟ್ ಮಾಡಿರೋಂಥ ಸೀಕ್ವೆನ್ಸಸ್ ಗಳು ಚೆನ್ನಾಗಿದ್ರೆ ತಾನೆ ಹಿಂದೆ ಮುಂದೆ ಮಾಡಿದ್ರು ವರ್ಕ್ ಆಗೋದು. ರೊಟೀನ್ ಸ್ಟೋರಿ ಲೈನ್ ಅನ್ನೋದಕ್ಕಿಂತ ನಾನ್ ಲಾಜಿಕಲ್ ರೊಟೀನ್ ಸ್ಟೋರಿ ಲೈನ್ ಅಂತ ಹೇಳ್ಬೋದು. ನಿಮ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೀವು ಇಷ್ಟಪಟ್ಟಿರುವಂತ ವ್ಯಕ್ತಿ ಇವಾಗ ಕಾಯಿಲೆ ಬಿದ್ದಿದ್ದಾರೆ. ಅವ್ರಿಗೆ ಒಬ್ರು ಡೋನರ್ ಬೇಕು, ಅಂದ್ರೆ ಧಾನ್ಯಗಳು. ಸೊ ಇವಾಗ ಅವ್ರಿಗೆ ಅಂಗಾಂಗ ಕೊಡುವಂತ ಧಾನ್ಯಗಳು ಯಾರು ಸಿಗ್ಲಿಲ್ಲ. ನೀವೇನ್ ಮಾಡ್ತೀರಾ? ನೀವೇ ನಿಮ್ಮ ಕಣ್ಣು, ಕಿಡ್ನಿ, ಲಿವರ್ ಎಲ್ಲವನ್ನ ನೀವು ಇಷ್ಟಪಟ್ಟಿರುವಂತ ವ್ಯಕ್ತಿಗೆ ದಾನ ಮಾಡ್ತೀರಾ. ಈ ತರ ಎಲ್ಲಾದ್ರೂ ಸಾಧ್ಯನಾ? ನೀವೇ ಹೇಳಿ. ನೀವು ದಾನ ಮಾಡೋದಕ್ಕೆ ಒಪ್ಕೋತೀರಾ ಅಂತಂದ್ರೆ ಆಪರೇಟ್ ಮಾಡೋದಕ್ಕೆ ಡಾಕ್ಟರ್ ಅದು ಒಪ್ಕೋಬೇಕೋ ಬೇಡವೋ? ಈ ಸಿನಿಮಾದಲ್ಲಿ ಏನಾಗುತ್ತೆ ಅಂದ್ರೆ ಡಾಕ್ಟರ್ ಓಕೆ ವಿ ಕ್ಯಾನ್ ಡೂ ಇಟ್, ವಿಲ್ ಡೂ ಇಟ್ ರೈಟ್ ನೌ ಅಂತ ಹೇಳ್ತಾನೆ. ಆ ಡಾಕ್ಟರ್ ಕ್ಯಾರೆಕ್ಟರ್ನ ನೀವು ಒಂದ್ಸಲಿ ನೋಡ್ಬೇಕು. ಯಾವ ಊರುಗಳಲ್ಲಿ ಆ ತರ ಡಾಕ್ಟರ್ ಇರ್ತಾರೆ ಗುರು, ಯಪ್ಪಾ. ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ಸಿನಿಮಾ ನನಗೆ ಕಂಪ್ಲೀಟ್ಲಿ ವರ್ಕ್ ಆಗ್ಲಿಲ್ಲ. ಇನ್ನು ನಾನು ಹೇಳಿರೋ ಪಾಯಿಂಟ್ಸ್ ಗಳನ್ನೇ ನೋಡಿ ಖುಷಿ ಪಡೋರು ನೀವೇನಾದ್ರೂ ಆಗಿದ್ರೆ ಈ ಸಿನಿಮಾ ನಿಮಗೆ ವರ್ಕ್ ಆಗ್ಬಹುದು. ವಿಡಿಯೋನ ಮುಗಿಸೋಂತ ಸಮಯ ಆಯ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.